ನಾನೊಂದು ಮುಕ್ಕಾಲು ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಹಲ್ದಿ ಪೌಡರ್ ಸ್ವಲ್ಪ ಹಾಕಿ, ಮೆಣಸಿನ ಹುಡಿ, ಮತ್ತು ಸ್ವಲ್ಪ ದಹಿ ಹಾಕಿ ಹೀಗೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆಯಷ್ಟು ಹೊತ್ತಿಟ್ಟರೆ ಸಾಕು. ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ. 2 ಚಮಚದಷ್ಟು ತುಪ್ಪ ತಗೊಂಡಿದ್ದೇನೆ. ಎರಡೂವರೆ ಚಮಚದಷ್ಟು ನೀರುಳ್ಳಿ ಹಾಕ್ತಾ ಇದ್ದೇನೆ. ನೀರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿ. ಈಗ ಸ್ವಲ್ಪ ಹಳದಿ ಆಗ್ತಾ ಬಂತು. ಈಗ ಅದಕ್ಕೆ ಕಟ್ ಮಾಡಿಟ್ಟಂಥ ಮೆಣಸು ಮತ್ತು ಟೊಮೆಟೊ, ಮಗಿಸ್ತಾ ಇರಬೇಕು. ಈಗ ಸ್ವಲ್ಪ ಕರಿಬೇವನ್ನು ಕರಿಬೇವು ಇಲ್ಲದಿದ್ದರೂ ನಡೆಯುತ್ತದೆ, ಆಪ್ಷನಲ್. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಹಾಕಿದರೆ ಸಾಕು. ಇದು ಚಿಕನ್ ಮಸಾಲದ ಪೌಡರ್ ಉಂಟಲ್ಲ, ಮತ್ತು ಇದು ಚಿಕನ್ ಮಸಾಲೆ. ಉಪ್ಪು ನೋಡಿಕೊಂಡು ಹಾಕಿ. ಮಸಾಲದಲ್ಲಿ ಉಪ್ಪು ಇರ್ತದೆ, ಉಪ್ಪು ಸ್ವಲ್ಪ ಕಮ್ಮಿ ಆದರೆ ಹಾಕ್ಬೋದು. ಚಿಕನ್ ಮಸಾಲದಲ್ಲಿ ಉಪ್ಪಿರ್ತದೆ, ಸ್ವಲ್ಪ ಹಾಕಿದೆ. ಚಿಕನ್ ಜಾಸ್ತಿ ತಗೊಂಡ್ರೆ ಚಿಕನ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಮ್ಯಾಗ್ನೇಟ್ ಮಾಡಿಟ್ಟಿದ್ದೇನೆಲ್ಲ ಚಿಕನ್, ಅದನ್ನು ಅದಕ್ಕೆ ಹಾಕಬೇಕಾಯ್ತಾ. ಹಾಕಿ ಮಿಕ್ಸ್ ಮಾಡಿ. ಇದೊಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅದನ್ನು ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಸ್ವಲ್ಪ ಮುಕ್ಕಾಲು ಚಮಚದಷ್ಟು ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. 5 ನಿಮಿಷ ಆಯಿತು ಬೆಂದು. ಬಾಯ್ಲರ್ ಕೋಳಿ ಎಲ್ಲ ಅದಕ್ಕೆ ಸ್ವಲ್ಪ ನೀರು ಬಿಡ್ತದೆ. ನೀರು ಕಮ್ಮಿ ಆದರೆ ಸ್ವಲ್ಪ ಹಾಕ್ಬೋದು, ಜಾಸ್ತಿ ಹಾಕಬೇಡಿ. ಮತ್ತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಆಯಿತು. ಗ್ಯಾಸ್ ಬಂದ್ ಮಾಡ್ಬೋದು. ಉಪ್ಪೆಲ್ಲ ಕರೆಕ್ಟಾಗಿದೆ, ಚೆನ್ನಾಗಿ ಆಯಿತು ಚಿಕನ್ ಮಸಾಲ. ನೋಡಿ ಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.